ಪ್ರವಾಹಕ್ಕೆ ತಡೆ ಒಡ್ಡುವಂಥ ಒಂದು ನಿಟ್ಟಿನಲ್ಲಿ ಮತ್ತು ಅವರಿಗೆ ಆ ಪ್ಯಾನಿಕ್ ಪರ್ಚೇಸ್ ಮಾಡಲಾರ್ದಂಗೆ ಅಥವಾ ಆ ಭಯ ನಿರ್ಮೂಲನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಮತ್ತು ಅವ್ರೇನು ಪರ್ಚೇಸ್ ಮಾಡ್ಕೊಂಡು ಸ್ಟಾಕ್ ಇಡೋದಾಗಲಿ LPG ಗ್ಯಾಸ್ಗಳನ್ನ ಸ್ಟಾಕ್ ಇಡುವಂಥದ್ದಾಗಲಿ ಮತ್ತು ಅದನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುವಂಥದ್ದಾಗಲಿ ಬ್ಲಾಕಲ್ಲಿ ಮಾರಾಟ ಮಾಡುವಂಥದ್ರ ಬಗ್ಗೆ ತಡೆಗಟ್ಟುವ ವಿಚಾರದಲ್ಲಿ ಏನು ಕ್ರಮ ತೆಗೆದುಕೊಳ್ಬೇಕು ಮತ್ತು ನಮ್ಮ ಇದಕ್ಕೆ ಸಂಬಂಧಪಟ್ಟಂತೆ ಏನು ಸುತ್ತೋಲೆಗಳು ಬಂದಿದೆ ಅನ್ನುವಂಥದ್ರ ಬಗ್ಗೆ ಇತ್ತೀಚಿನ ಸರ್ಕಾರದ ಇನ್ಸ್ಟ್ರಕ್ಷನ್ಸು ನಮ್ಮ ಇಲಾಖೆ ಇನ್ಸ್ಟ್ರಕ್ಷನ್ಗಳು ಏನು ಬಂದಿದೆ ಅದನ್ನು ನಿಮ್ಮೆಲ್ಲರೂ ಪ್ರಸ್ತುತಪಡಿಸಲಿಕ್ಕೆ ನಮ್ಮ DSP ಸಾರು ಮೀಟಿಂಗ್ ಕರೀಲಿಕ್ಕೆ ಹೇಳಿದ್ರಿಂದ ಈ ಮೀಟಿಂಗ್ ಕರೆದಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಸಾಹೇಬರು ಈ ಸಭೆ ಕುರಿತು ತಮ್ಮ ಅನಿಸಿಕೆ ವ್ಯಕ್ತಪಡಿಸ್ತಾರೆ. ನಂತರ ನೀವು ಏನು ಕ್ರಮ ತೆಗೆದುಕೊಳ್ಬೇಕು ಅಥವಾ ನಿಮ್ಮ ಸಮಸ್ಯೆಗಳು ಏನಿದೆ ಅನ್ನೋದ್ರ ಬಗ್ಗೆ ನಮ್ಗೆ ಹೇಳ್ಬೋದು. ನಮ್ಮ ದೇಶದಲ್ಲಿ ಎಲ್ಲ ರೀತಿಯಿಂದ ಫ್ಯೂಲ್ ಆಗಿರ್ಬೋದು, ಆಮೇಲೆ LPG ಅಥವಾ CNG ರಿಲೇಟೆಡ್ ಯಾವುದೇ ಇಶ್ಯೂ ಇಲ್ಲ. ಸದ್ಯಕ್ಕೆ ಎಲ್ಲ ಕಡೆ ಸ್ಟಾಕ್ ಇದೆ. ಕನ್ಸ್ಯೂಮರ್ಗೆ ಎಷ್ಟು ಬೇಕು, ಗ್ರಾಹಕರಿಗೆ ಎಷ್ಟು ಬೇಕು ಆ ಥರ ಎಲ್ಲರೂ ಕೂಡ ತಗೊಂಥ ಸ್ಟಾಕ್ ಇದೆ. ಯಾರೇ ತಮ್ಮ ಕ್ಯೂ ಬಂದು ನಿಂತ್ಕೋದ್ರೆ ಕ್ಯೂ ಯಾಕೆ ನಿಂತಿರ್ತದೆ ಮತ್ತೆ ಪ್ರೈಸ್ ಇನ್ಕ್ರೀಸ್ ಆಗ್ತದೆ ಆಗಲ್ಲ. ಅದುವರೆಗೂ ಕೂಡ ಅದನ್ನು ಅಲ್ಲಿ ಅನೌನ್ಸ್ಮೆಂಟ್ ಆಗ್ತದೆ ಸೆಂಟ್ರಲಿಂದ. ಸರಿ ಯಾವ ಥರ ಯಾವುದೇ ಪ್ರೈಸ್ ಇಶ್ಯೂ ಕೂಡ ಇಲ್ಲ. ಪ್ರೈಸ್ ಇನ್ಕ್ರೀಸ್ ಆಗೋ ಇಶ್ಯೂ ಇಲ್ಲ, ಆಮೇಲೆ ಏನು ಸ್ಟಾಕ್ ಇಶ್ಯೂ ಇಲ್ಲ, ಯಾವುದೇ ಇಶ್ಯೂ ಇಲ್ಲ. ಜನ ಕೂಡ ಯಾವುದೇ ಪ್ಯಾನಿಕ್ ಆಗಬಾರ್ದು, ಯಾವುದೇ ಸುಳ್ಳು ಸುದ್ದಿಗಳಿಗೆ ಜನ ಕಿವಿ ಕೊಡಬಾರ್ದು, ಸುಳ್ಳು ಸುದ್ದಿಗಳು ಹರಡಬಾರ್ದು, ಕಿವಿ ಕೊಡೋ ಜೊತೆ ಹರಡಬಾರ್ದು. ನಾವು ಕೂಡ ಯಾರೋ ಇಟ್ಟಿದ್ದ ಪೇಪರ್ಸನ್ನು ಅದಕ್ಕೂ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ನಾಳೆ ಸುರ್ಪುರದಲ್ಲಿ ಏನದು ಡೀಸೆಲ್ ಇರ್ತಿದೆ ಸುರ್ಪುರದಲ್ಲಿ ಎದ್ದಿದ್ದು ಮಾತಲ್ಲ ನಾನು ಏನದು ಡೀಸೆಲ್ ಬರ್ತಿದೆ, ಪೆಟ್ರೋಲ್ ಬರ್ತಿದೆ ಅಂತೇಳಿ ನಾವು ಸುದ್ದಿ ಹಡ್ಕೊಂಡು ಆಮೇಲೆ ಅಲ್ಲಿ ಹೋಗಿ ಕ್ಯೂ ನಿಂತ್ಕೊಂಡು ಅಲ್ಲಿ ಗಲಾಟೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗಾಗಿ ನಿಮ್ಮ ಹತ್ರ ನಾವೆಲ್ಲ ಪೆಟ್ರೋಲ್ ಬಂಕಲ್ಲಿ ಮೆಣ್ಣನ್ನು ಹಾಕಂತ ಹೇಳಿದ್ದೀವಿ, ಪೊಲೀಸ್ ಡೆವಲಪ್ಮೆಂಟ್ ಮಾಡ್ತೀವಿ. ಆಯ್ತಾ? ಅಲ್ಲಿ ಏನಾದರೂ ಇಶ್ಯೂ ಆದರೆ ನಮ್ಗೆ ಇಮಿಡಿಯೇಟ್ಲಿ ನೀವು ಮಾಡಿರಿ. ಅದೇ ಸಮಸ್ಯೆ ಆಗಿಲ್ಲ, ಸುರ್ಪುರ ಆಗಿಲ್ಲ, ಶಾಪುರ ಆಗಿಲ್ಲ. ನಾನು ನೋಡಿದ್ದೀನಿ ಅಲ್ಲಿ ಕೂಡ ಜನ ಬರ್ತಾ ಇದ್ದಾರೆ, ನೀವು ಕೊಡ್ತಾ ಇದ್ದೀರಿ. ಯಾರು ಕನ್ಸ್ಯೂಮರ್ ಇದ್ದಾರೆ, ಕನ್ಸ್ಯೂಮರ್ಗೆ ಇಶ್ಯೂ ಇಲ್ಲ. ಸದ್ಯಕ್ಕೆ ಗ್ರಾಹಕರಿಗೆ ಇದರಲ್ಲಿ ಕ್ಯಾನಲ್ಲಿ ಕಂಟೈನರ್ಲ್ಲಿ ಯಾವುದೂ ಸ್ಟಾಕ್ ಮಾಡಿಲ್ಲ, ಲೂಸ್ ಕಂಟೈನರ್ನಲ್ಲಿ ಸ್ಟಾಕ್ ಮಾಡಿಲ್ಲ. ಅವ್ರ ಕಂಟೈನರ್ ತಗೊಂಡು ನೀವು ಕೂಡ ಆಗಿಲ್ಲ, ನಿಮ್ಮ ಮೇಲೆ ಕೇಸ್ ಆಗುತ್ತೆ. ಅಫೆನ್ಸ್ ಅದು ಕನ್ಸ್ಯೂಮರ್ ಆ್ಯಕ್ಟಲ್ಲಿ ಕೇಸ್ ಆಗುತ್ತೆ. ವೆಹಿಕಲ್ಲಿ ಮಾತ್ರ ರಿಟೀನ್ ಮಾಡಲಿಕ್ಕೆ ಕನ್ಸ್ಯೂಮರ್ ಗ್ರಾಹಕರ ಒಂದು ಹಿತರಕ್ಷಣಾ ಕಾಯ್ದೆ ಇದೆಯಲ್ಲ, ಅದರಲ್ಲಿ ಕೂಡ ನಿಮ್ಮ ಮೇಲೆ ಕೂಡ ನಾವು ಪ್ರಕರಣ ದಾಖಲಿಸಿ ಮಾಡ್ಬೋದು. ಅದೇ ತಮಗೆಲ್ಲ ಕರೆದು ಬುದ್ಧಿವಾದ ಹೇಳ್ತಾ ಇದ್ದೀವಿ. ಏನಂದರೆ ಜನಕ್ಕೆ ಬಂದಾಗಲಿ ಪೆಟ್ರೋಲ್ ಡೀಸೆಲ್ ಬರ್ತಾರೆ, ಅವ್ರಿಗೆ ಹೇಳ್ಬೇಕು ನೀವು ಯಾರು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ನಮ್ಮ ಹತ್ರ ಸ್ಟಾಕ್ ಇದೆ, ನನಗೆ ಇಶ್ಯೂ ನಾವು ಕೊಡ್ತಾ ಇದ್ದೀವಿ. ಎಲ್ಲ ಕನ್ಸ್ಯೂಮರ್ ಕೂಡ ಯಾವುದೇ ರೀತಿಯ ಪ್ಯಾನಿಕ್ ಬೈ ಮಾಡುವಾಗಿಲ್ಲ, ಪ್ಯಾನಿಕ್ ಆಗಿ ಬೈ ಮಾಡುವಾಗಿಲ್ಲ. ಹಾಗಾಗಿ ತಾವು ಒಳ್ಳೆಯ ಸುದ್ದಿಗಳಿಗೆ ಮಾತು ಕಿವಿ ಕೊಡಿ, ಕೆಟ್ಟ ಸುದ್ದಿ ಕೊಡಬೇಡ ಅಂತ ಹೇಳಬೇಕು. ಅವರಿಗೆ ಎಷ್ಟು ಬೇಕು ಡೀಸೆಲ್ ಕೊಡಬೇಕು, ಅದನ್ನು ಲೂಸ್ ಕಂಟೈನರಲ್ಲಿ ಲೂಸ್ ಸ್ಟಾಕ್ ಮಾಡಲಿಕ್ಕೆ ಅವರು ಮತ್ತೊಂದು ಇಲ್ಲಿ ಹಳ್ಳಿಯಿಂದ ಬರ್ತಾರೆ ಜನ ನೋಡಿರ್ಬೇಕು. ನೀವು ದೊಡ್ಡ ಕ್ಯಾನಲ್ ತುಂಬ ಸ್ಟಾಕ್ ಮಾಡ್ತಾರೋ, ಹೋಗಿ ಊರಲ್ಲಿ ಹೋಗಿ ₹100 ಡೀಸೆಲ್ ಇರ್ತದೆ, ಅದು ₹150 ₹120 ಮಾರುವಾಗಿಲ್ಲ. ಎಷ್ಟಿದೆ ಅಷ್ಟೇ. ಮತ್ತು ಇನ್ನೊಂದು ನಾನು ನೋಡ್ತಾ ಇದ್ದೀವಿ ಪತ್ರಿಕೆಯಲ್ಲಿ ಬರ್ತಾ ಇರ್ತದೆ, ₹50 ಜಾಸ್ತಿ ಮಾಡಿ ಅದು LPG ಗ್ಯಾಸ್ ಕೊಡ್ತಾ ಇದ್ದಾರೆ ಅಂತ ಯಾವುದೋ ಡಿಸ್ಟ್ರಿಕ್ಟಲ್ಲಿ ಬರ್ತಾ ಇರ್ತದೆ ಟಿವಿಯಲ್ಲಿ. ಹಾಗೆ ಅದು ಮಾಡೋಂಗಿಲ್ಲ. ಎಷ್ಟು ಪ್ರೈಸ್ ಇದೆ ಅಲ್ಲ, ಎಷ್ಟು ಗೌರ್ಮೆಂಟ್ ಪ್ರೈಸ್ ಮಾಡಿದಲ್ಲ ಡೀಸೆಲ್ ಮೇಲೆ, ಪೆಟ್ರೋಲ್ ಮೇಲೆ, LPG ಮೇಲೆ, ಅದರ ಪ್ರೈಸಿಗೆ ನೀವು ಕನ್ಸ್ಯೂಮರ್ಗೆ ಅದನ್ನು ಡೆಲಿವರಿ ಮಾಡಬೇಕು. ಅವ್ರಿಗೆ ಅದನ್ನು ನೀವು ಸರ್ವಿಸ್ ಕೊಡಬೇಕು. ಅದರ್ವೈಸ್ ಅದನ್ನು ನೀವು ಹೈಕ್ ಮಾಡಿದ್ರಿ, ಹೈಕ್ ಮಾಡಿದ್ರಿ ನಾಳೆ ಕಾಸ್ಟ್ಲಿ ಆಗತ್ತೆ ಅಂತ ಹೇಳಿ ಆಮೇಲೆ ನೀವು ಸ್ಟಾಕ್ ಮಾಡೋಂಗಿಲ್ಲ. ನಾವು ಸ್ಟಾಕ್ ಮಾಡ್ತೀವಿ, LPG ಗ್ಯಾಸಲ್ಲಿ ಮಾಡ್ತಾ ಇದ್ದೀವಿ ಕೆಲವೊಬ್ರು. ಅದರೇನು ಎಲ್ಲೇ ಹೋಗಿ ಎಲ್ಲೇ ಗ್ಯಾಸ್ಗಳಲ್ಲಿ ಅದು ಇವು ಕಮರ್ಷಿಯಲ್ ಗ್ಯಾಸಸ್ಗಳನ್ನು ಎಲ್ಲಿ ಸ್ಟಾಕ್ ಮಾಡೋದು, ಆ ಗೋಡನ್ ಹೋಗಿ ನಾವು ರೇಡ್ ಮಾಡೋದು, ಆಮೇಲೆ ಪ್ರಕರಣ ದಾಖಲೆ ಮಾಡೋದು ಬೇಡ. ಹಾಗಾಗಿ ಯಾವುದೇ ರೀತಿಯ ಸ್ಟಾಕ್ ಮಾಡೋಂಗಿಲ್ಲ, ಹೋರ್ಡಿಂಗ್ ಮಾಡೋಂಗಿಲ್ಲ. ಮಾಡಿದ್ರವ್ರ ಮೇಲೆ ಪ್ರಕರಣ ದಾಖಲಾಗುತ್ತೆ. ಆ ಥರ ಸುಳ್ಳು ಸುದ್ದಿ ಕೂಡ ಯಾರು ಹರಡುವಾಗಿಲ್ಲ, ಹರಡಿದ್ರು ಕೂಡ ಅವ್ರ ಮೇಲೆ ಪ್ರಕರಣ ದಾಖಲೆ. ಆಮೇಲೆ ಕಾನೂನು ಏನಿದೆ ಕಾನೂನಿನಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡಬೇಕು. ನಾವು ನೀವು ಕೂಡ ನೀವು ಯಾವುದೇ ರೀತಿ ಗ್ರಾಹಕರು ತೊಂದರೆ ಆಗದೆ ಹಾಗೆ ಅವ್ರಿಗೆ ಅನುಕೂಲ ಮಾಡಿಕೊಡ್ರಿ. ಅಲ್ಲಿ ಬಂದಿರ್ತಾರೆ ಬಿಸಿಲಿದ್ರು ಕೂಡ ನೀರಿಗೆ ವ್ಯವಸ್ಥೆ ಮಾಡಿ ಬೇಕಿದ್ರೆ ಏನು ಲೈನ್ ಮಾಡಿದ್ರೆ ಒಂದು 10 ಫೀಟ್ ಬೇಕಿರ ಮೇಲೆ ಇದು ಮಾಡಿತಾರಲ್ಲ ಪೆಂಡಲ್ ಶಾಮಿಯಾನ, ಹಂಗೇನು ಬಿಸಿಲಿದ್ರೆ ನಿಮಗೆ ಮಾನವೀಯ ದೃಷ್ಟಿಯಿಂದ ತಾವು ಅನುಕೂಲ ಮಾಡಿಕೊಡ್ರಿ. ಅದರ್ವೈಸ್ ಈ ನೋಸ್ಟ್ ಇಶ್ಯೂ ಸ್ಟಾಕ್ ಅಂತ ಏನಿಲ್ಲ. ಇದರಲ್ಲೇ ಹೇಳಿ ನೀವು ಮೀಡಿಯಾದ ಮುಂದೆ ಹೇಳಿ ಏನು ಇಶ್ಯೂ ಸ್ಟಾಕ್ ಇಶ್ಯೂ ಇದೆ.
ಸರ್ ಇವತ್ತಿಂದ ಚಾಲು ಮಾಡಿದ್ವಿ ಸರ್. ಎಲ್ಲ ಮಂದಿ ಬರ್ತಾ ಇದ್ದೀರಿ ಇವತ್ತು ಸರ್. ಅವ್ರು ಎಲ್ಲ ಮಂದಿ ನಾನು ನೋಡಿದ್ದೀನಿ, ನಾನು ದಸರಾ ಮನೆ ಕಡೆ ಹೋದಾಗ ಭಾಳ ಆಯ್ತಲ್ಲ, ಇದು 2 ವರ್ಷ ಮಾಡಿ ನಮ್ಮ ಮನೆ ಹತ್ರ ಬಂದಿದ್ದೀವಿ, ಸಾಬ್ರೆ ಇದು ಕಮರ್ಷಿಯಲ್ ಅದು ಸ್ಟಾಕ್ ಅದ. ಕಮರ್ಷಿಯಲ್ ಸ್ಟಾಕ್ ಇಲ್ಲ ಸರ್. ಯಾಕಂದ್ರೆ ಅಲ್ಲಿಂದ ಬರ್ತಾ ಇಲ್ಲ ಕಮರ್ಷಿಯಲ್. ಇವತ್ತು ಹಳ್ಳಿ ಹೋಟೆಲ್ಗಳಿಗೆ ಕಮರ್ಷಿಯಲ್ ಬೇಕಲ್ಲ ಸರ್. ಇವತ್ತು ಹಳ್ಳಿಗಳಿಗೆ ಮಾತ್ರ, ಹಳ್ಳಿಯಿಂದ ಬಂದಂತವ್ರಿಗೆ ಮಾತ್ರ ಇವತ್ತು ಇದು ಡೊಮೆಸ್ಟಿಕ್ ಕೊಟ್ಟಿದ್ದಾರೆ. ಹೌದು, ಕಮರ್ಷಿಯಲ್ ಕಮರ್ಷಿಯಲ್ ಇಲ್ಲ ಸರ್, ಸ್ಟಾಕ್ ಇಲ್ಲ. ಕಮರ್ಷಿಯಲ್ ಏನಿಲ್ಲ ಸರ್. ಈಗ ಅವರು ಕಮರ್ಷಿಯಲ್ ಒಬ್ಬರಿಗೆ ಒಂದು 50 ಬೇಕಾಗಿದ್ರೆ 10% ಕೊಡ್ತಾರೆ ಅಂತ ಹೇಳ್ತಾರೆ. 30% ಏನೋ ಮಾಡಿದ್ದಾರೆ ಇವತ್ತು. 1 ಮಂತಿಗೆ 5 ಗ್ಯಾಸ್ ಕೊಡ್ಬೇಕು ಅವ್ರಿಗೆ. ಆ ಥರ ಒಂದು ರೂಲ್ಸ್ ಮಾಡಿದ್ದಾರೆ. ಅವ್ರು ಒಂದು ರಿಕ್ವೆಸ್ಟ್ ಲೆಟರ್ ಕೊಡಬೇಕು. ನನ್ನ ಮಂತ್ಲಿ ಇಷ್ಟು ನನಗೆ ಬೇಕಾಗಿಲ್ಲ ಈ ಹೋಟೆಲಿಗಾಗಲಿ ಯಾವುದೋ ಒಂದು ದೊಡ್ಡ ಇದು ರೆಸ್ಟೋರೆಂಟ್ ಯಾವುದಾಗಲಿ ಅದರ ಸಮಸ್ಯೆ ಸಾಲ್ವ್ ಆಗ್ತದೆ. ಅದ್ರ ಪ್ರಕಾರ ಕೊಡಕತ್ತೀವಿ, 10% ಕೊಡಕತ್ತೀವಿ. ಅಂದ್ರೆ ಈಗ ಲೋಡ್ ಬರೋದ್ರಿ ಹೆಚ್ಚಿಗೆ ಬರೋಲ್ಲ ಇವರು. ಅಲ್ಲ ನೋಡ್ರಿ, ಅವ್ರು